ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗೂ ಪಾಯ್, ಬಲಿಹಾರ ಗುರು ಅಪನೆ ಗೋವಿಂದಿಯೋ ಬತಾಯ್. ಹಿಂದಿಯ ಮಹಾನ್ ಪ್ರತಿಭಾವಂತ ಸಂತ ಕಬೀರದಾಸರ ಈ ದೋಹೆಯು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಿರುವಂತಹ ಅತ್ಯುನ್ನತ ಸ್ಥಾನವನ್ನು ಸಾರಿ ತಿಳಿಸುತ್ತದೆ. ಈ ದೋಹೆಯ ತಾತ್ಪರ್ಯ, ನನ್ನ ಮುಂದೆ ಗುರು ಮತ್ತು ದೇವರು ಇಬ್ಬರು ಒಟ್ಟಿಗೆ ಬಂದು ನಿಂತರೆ ನಾನು ಮೊದಲು ಗುರುವಿನ ಪಾದಕ್ಕೆ ನಮಸ್ಕರಿಸುತ್ತೇನೆ, ಏಕೆಂದರೆ ದೇವರ ದರ್ಶನ ಪಡೆಯುವ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟವರು ನಮ್ಮ ಗುರುಗಳೇ ಆಗಿರುತ್ತಾರೆ. ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ದೇವರಿಗಿಂತಲೂ ಉನ್ನತವಾದ ಸ್ಥಾನವನ್ನು ನೀಡಲಾಗಿದೆ. ಗುರು ಎಂಬ ಶಬ್ದದಲ್ಲಿ ಗು ಎಂದರೆ ಅಂಧಕಾರ ಅಥವಾ ಕತ್ತಲು, ರು ಎಂದರೆ ಅದನ್ನು ನಿವಾರಿಸುವವರು ಎಂದರ್ಥ. ಅಂದರೆ ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಸರಿಸಿ ಜ್ಞಾನವೆಂಬ ಬೆಳಕನ್ನು ನೀಡುವವರೇ ಗುರುಗಳು. ಕೇವಲ ಪುಸ್ತಕದ ಜ್ಞಾನವನ್ನು ಮಾತ್ರವಲ್ಲದೆ ಜೀವನದ ಸರಿತಪ್ಪುಗಳನ್ನೆಲ್ಲ ತಿದ್ದಿಪಡಿಸಿ ಸನ್ಮಾರ್ಗದಲ್ಲಿ ಮುನ್ನಡೆಸುವಂತಹ ಶಕ್ತಿ ಗುರುವಿಗೆ ಇರುತ್ತದೆ. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನು ಮುನ್ನಡೆಸುವ ಮಾರ್ಗದರ್ಶಕರನ್ನು ಬಹಳ ಕೃತಜ್ಞತೆಯಿಂದ ಸ್ಮರಿಸುವಂತಹ ಪರಮ ಪವಿತ್ರ ದಿನವೇ ಗುರುಪೌರ್ಣಿಮೆ. ಪ್ರತಿ ವರ್ಷವೂ ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯೆಂದು ಗುರುಪೌರ್ಣಿಮೆ ಹಬ್ಬವನ್ನು ನಮ್ಮ ದೇಶದಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮತ್ತು ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ. ಪ್ರಸ್ತುತ 2026ರಲ್ಲಿ ಗುರುಪೌರ್ಣಿಮೆ ಹಬ್ಬವನ್ನು ಜುಲೈ 29ನೇ ತಾರೀಕು ಬುಧವಾರದಂದು ಆಚರಣೆ ಮಾಡಲಾಗುತ್ತಲಿದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುರುಪೌರ್ಣಿಮೆ ಆಚರಣೆಯ ಹಿಂದಿನ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಗಳಾವುವು, ಈ ದಿನವನ್ನು ನಾವು ಹೇಗೆ ಆಚರಣೆ ಮಾಡಬಹುದು, ಗುರುಪೌರ್ಣಿಮೆಯನ್ನು ಆಚರಿಸುವುದರಿಂದ ನಮಗೆ ದೊರೆಯುವಂತಹ ಲಾಭಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಗುರುಪೌರ್ಣಿಮೆಯ ಪೌರಾಣಿಕ ಹಿನ್ನೆಲೆ. ಗುರುಪೌರ್ಣಿಮೆಯ ಆಚರಣೆಯ ಹಿಂದೆ ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ಆಳವಾದ ಹಿನ್ನೆಲೆಗಳಿವೆ. ಮೊದಲನೆಯದಾಗಿ ಮಹರ್ಷಿ ವೇದವ್ಯಾಸರ ಜನ್ಮದಿನವೇ ವ್ಯಾಸಪೌರ್ಣಿಮೆ. ನಮ್ಮ ಸನಾತನ ಧರ್ಮದ ಪ್ರಕಾರ ಮಹಾಭಾರತ ಮಹಾಕಾವ್ಯದ ಕರ್ತೃ, ಅಷ್ಟಾದಶ ಪುರಾಣಗಳ ರಚನಾಕಾರರು ಮತ್ತು ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ಭಾಗಗಳಾಗಿ ವಿಂಗಡಿಸಿದಂತಹ ಪರಮಜ್ಞಾನಿಗಳಾದ ಮಹರ್ಷಿ ವೇದವ್ಯಾಸರು ಜನಿಸಿದ್ದು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದೇ. ಆದ್ದರಿಂದಲೇ ಈ ದಿನಕ್ಕೆ ವ್ಯಾಸಪೌರ್ಣಿಮೆ ಎಂಬ ಮತ್ತೊಂದು ಹೆಸರಿದೆ. 18 ಪುರಾಣಗಳು ಮತ್ತು ಉಪನಿಷತ್ತುಗಳ ಜ್ಞಾನವನ್ನು ಈ ಜಗತ್ತಿಗೆ ನೀಡಿದ ಗುರು ವೇದವ್ಯಾಸರನ್ನು ಈ ಜಗತ್ತಿನ ಮೊದಲ ಗುರು ಅಥವಾ ಆದಿಗುರು ಎಂತಲೇ ಪರಿಗಣಿಸಿ ಈ ದಿನವನ್ನು ವ್ಯಾಸಪೌರ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತದೆ. ಎರಡನೆಯದಾಗಿ ಶಿವಪರಮಾತ್ಮರು ಆದಿಗುರು ಆದಂತಹ ದಿನ. ಯೋಗ ಸಂಪ್ರದಾಯ ಮತ್ತು ಪುರಾಣಗಳ ಪ್ರಕಾರ ಭಗವಾನ್ ಶಿವಪರಮಾತ್ಮರು ತಪಸ್ಸನ್ನು ಮಾಡುತ್ತಾ ಹಿಮಾಲಯದಲ್ಲಿ ಕುಳಿತಿರುವಾಗ ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿದುಕೊಳ್ಳಲು 7 ಜನ ಸಪ್ತಋಷಿಗಳು ಅವರ ಬಳಿ ಆಗಮಿಸುತ್ತಾರೆ. ಸಪ್ತಋಷಿಗಳ ಕಠಿಣ ಸಾಧನೆ ಮತ್ತು ನಿಷ್ಠೆಯನ್ನು ಮೆಚ್ಚಿದ ಶಿವಪರಮಾತ್ಮರು ಇದೇ ಆಷಾಢ ಹುಣ್ಣಿಮೆಯ ದಿನದಂದೇ ಅವರಿಗೆಲ್ಲ ಯೋಗ ವಿದ್ಯೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸುತ್ತಾರೆ. ಈ ಮೂಲಕ ಶಿವಪರಮಾತ್ಮರು ಯೋಗವನ್ನು ಜಗತ್ತಿಗೆ ಪರಿಚಯಿಸಿದ ಆದಿಯೋಗಿ ಅಥವಾ ಆದಿಗುರು ಎನಿಸಿಕೊಳ್ಳುತ್ತಾರೆ. ಈ ರೀತಿ ಆದಿಯೋಗಿಯಾದ ಶಿವದೇವರಿಂದ ಜ್ಞಾನವನ್ನು ಪಡೆದ ಸಪ್ತಋಷಿಗಳು ಅದನ್ನು ಪ್ರಪಂಚದ ವಿವಿಧ ಮೂಲೆಗಳಿಗೆಲ್ಲ ಕೊಂಡೊಯ್ದು ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದಾರೆ. ಮೂರನೆಯದಾಗಿ ಗೌತಮ ಬುದ್ಧರ ಮೊದಲ ಧರ್ಮೋಪದೇಶ. ಗೌತಮ ಬುದ್ಧರಿಗೆ ಗಯಾ ಕ್ಷೇತ್ರದಲ್ಲಿ ಜ್ಞಾನೋದಯವಾದ ನಂತರ ಅವರು ಸಾರನಾಥಕ್ಕೆ ಆಗಮಿಸಿ ತಮ್ಮ ಮೊದಲ 5 ಜನ ಶಿಷ್ಯರಿಗೆ ಧರ್ಮೋಪದೇಶವನ್ನು ನೀಡಿದ್ದು ಇದೇ ಆಷಾಢ ಪೌರ್ಣಿಮೆಯ ದಿನ. ಇದನ್ನು ಬೌದ್ಧ ಧರ್ಮದಲ್ಲಿ ಧರ್ಮಚಕ್ರ ಪ್ರವರ್ತನ ದಿನ ಎಂತಲೇ ಆಚರಣೆ ಮಾಡಲಾಗುತ್ತದೆ. ನಾಲ್ಕನೆಯದಾಗಿ ಜೈನ ಧರ್ಮದ ಮಹಾವೀರರ ಪ್ರಥಮ ಶಿಷ್ಯ ಸ್ವೀಕಾರ. ಜೈನ ಧರ್ಮದ ನಂಬಿಕೆಗಳ ಪ್ರಕಾರ ಜೈನರ 24ನೆಯ ತೀರ್ಥಂಕರರಾದ ಭಗವಾನ್ ಮಹಾವೀರರು ಜ್ಞಾನವನ್ನು ಪಡೆದ ನಂತರ ತಮ್ಮ ಮೊದಲ ಶಿಷ್ಯರಾದ ಗೌತಮ ಗಣಧರರನ್ನು ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದು ಇದೇ ದಿನ. ಈ ಕಾರಣದಿಂದಲೇ ಜೈನ ಧರ್ಮದಲ್ಲಿಯೂ ಸಹ ಗುರುಪೌರ್ಣಿಮೆಗೆ ವಿಶೇಷವಾದ ಮಹತ್ವವಿದೆ. ಗುರುಪೌರ್ಣಿಮೆಯ ಆಧ್ಯಾತ್ಮಿಕ ಮಹತ್ವ. ಸೂರ್ಯನು ಉತ್ತರಾಭಿಮುಖ ಚಲನೆಯಿಂದ ದಕ್ಷಿಣಾಭಿಮುಖ ಚಲನೆಗೆ ಬದಲಾದ ನಂತರ
ಅಂದರೆ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭವಾದ ನಂತರ ಬರುವ ಮೊದಲ ಹುಣ್ಣಿಮೆಯೇ ಗುರುಪೂರ್ಣಿಮೆ. ಈ ಸಮಯ ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಸೂಕ್ತವಾಗಿರುವಂತಹ ಕಾಲ. ಆಷಾಢ ತಿಂಗಳಿನಲ್ಲಿ ಆಕಾಶವು ಸಾಮಾನ್ಯವಾಗಿ ಮೋಡಗಳಿಂದಲೇ ಕೂಡಿರುತ್ತದೆ. ಕತ್ತಲೆಯ ನಡುವೆಯೂ ಸಹ ಹುಣ್ಣಿಮೆಯ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ಬೆಳಗುತ್ತದೆಯೋ ಹಾಗೆಯೇ ಜೀವನದ ಕಷ್ಟ ಕಾರ್ಪಣ್ಯಗಳ ಮಧ್ಯೆಯೂ ಸಹ ಗುರುವಿನ ಜ್ಞಾನ ನಮ್ಮನ್ನು ಬೆಳಗುತ್ತದೆ ಎಂಬುದು ಗುರು ಪೂರ್ಣಿಮೆಯ ಆಚರಣೆಯ ಸಾಂಕೇತಿಕ ಅರ್ಥವೆನಿಸಿಕೊಳ್ಳುತ್ತದೆ. ವರ್ಷದ ಉಳಿದ 364 ದಿನಗಳಿಗೆ ಹೋಲಿಕೆ ಮಾಡಿದರೆ ಆಷಾಢ ಪೌರ್ಣಿಮೆಯ ದಿನದಂದು ಈ ಬ್ರಹ್ಮಾಂಡದಲ್ಲಿ ಗುರುತತ್ವ ಅಥವಾ ಗುರು ಸೂತ್ರದ ಪ್ರಭಾವ 1000 ಪಟ್ಟು ಹೆಚ್ಚು ಸಕ್ರಿಯವಾಗಿರುತ್ತದೆ ಮತ್ತು ಶಕ್ತಿಯುತವಾಗಿರುತ್ತದೆ. ಗುರುಸೂತ್ರ ಎಂದರೆ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂತಹ ಜ್ಞಾನ, ಮಾರ್ಗದರ್ಶನ, ಕೃಪೆ ಮತ್ತು ಚೈತನ್ಯದ ದೈವಿಕ ಸಂಕೇತ. ಅಂದರೆ ಈ ಸಮಯದಲ್ಲಿ ಗುರು ಪರಂಪರೆಯ ಒಟ್ಟಾರೆ ಸಕಾರಾತ್ಮಕ ತರಂಗಗಳು ಭೂಮಿಯ ಕಡೆಗೆ ಹೆಚ್ಚು ಪ್ರಸಾರವಾಗುತ್ತವೆ. ಗುರುಪೌರ್ಣಿಮೆಯ ದಿನದಂದು ಗುರುಸೂತ್ರ ಜಾಗೃತವಾಗಿರುವುದರಿಂದಲೇ ಈ ದಿನ ಒಬ್ಬ ವ್ಯಕ್ತಿಯು ಮಾಡುವಂತಹ ಜಪ, ತಪ, ಧ್ಯಾನ ಮತ್ತು ಗುರು ಸೇವೆಗೆ 1000 ಪಟ್ಟು ಹೆಚ್ಚಿನ ಫಲ ದೊರೆಯುವುದರಲ್ಲಿ ಸಂಶಯವೇ ಇರುವುದಿಲ್ಲ. ಹುಣ್ಣಿಮೆಯ ಚಂದ್ರ ಪೂರ್ಣತೆ ಮತ್ತು ಶಕ್ತಿಯ ಉತ್ತುಂಗವನ್ನು ಸೂಚಿಸುವುದರಿಂದ ಈ ದಿನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹ ಜ್ಞಾನ ಗ್ರಹಣದ ಶಕ್ತಿ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಆದ್ದರಿಂದ ಈ ದಿನ ಗುರುಗಳು ನೀಡುವ ಎಲ್ಲ ಬೋಧನೆಗಳು ಬಹಳ ಆಳವಾಗಿ ಮನಸ್ಸಿನಲ್ಲಿ ಮುದ್ರಿತಗೊಳ್ಳುತ್ತವೆ. ಗುರುಪೌರ್ಣಿಮೆಯನ್ನು ಹೇಗೆ ಆಚರಣೆ ಮಾಡಬೇಕು? ಗುರುಪೌರ್ಣಿಮೆಯ ದಿನದಂದು ಸೂರ್ಯೋದಯಕ್ಕಿಂತ ಮುನ್ನವೇ ಬೇಗನೆ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಮಡಿವಸ್ತ್ರವನ್ನು ಧರಿಸಬೇಕು. ನಂತರ ದಿನದ ಆರಂಭದಲ್ಲಿಯೇ ಮನೆಯಲ್ಲಿರುವಂತಹ ತಂದೆ ತಾಯಿಯರ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮನೆಯ ಹಿರಿಯರ ಆಶೀರ್ವಾದವೇ ಮೊದಲ ರಕ್ಷೆಯಾಗಿರುತ್ತದೆ. ಅಲ್ಲದೆ ತಂದೆ ತಾಯಿಯರೇ ಮಕ್ಕಳ ಪ್ರಥಮ ಗುರುಗಳು. ಗುರು ಪೌರ್ಣಿಮೆಯು ಗುರು ವೇದವ್ಯಾಸರ ಜನ್ಮದಿನವಾಗಿರುವುದರಿಂದಲೇ ದೇವರ ಕೋಣೆಯಲ್ಲಿ ಮಹರ್ಷಿ ಗುರು ವೇದವ್ಯಾಸರ ಭಾವಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸತಕ್ಕದ್ದು. ಇಲ್ಲವಾದಲ್ಲಿ ದಕ್ಷಿಣಾಮೂರ್ತಿ, ಗುರು ದತ್ತಾತ್ರೇಯರು, ಗುರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳಂತಹ ಗುರುಸ್ವರೂಪಿ ದೇವಾನುದೇವತೆಗಳಿಗೆ ಹಳದಿ ಬಣ್ಣದ ಹೂ, ಗಂಧ ಮತ್ತು ಧೂಪದೀಪಗಳಿಂದ ಅರ್ಚನೆಯನ್ನು ಮಾಡಬಹುದು. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರನ್ನು ಅಥವಾ ಆಧ್ಯಾತ್ಮಿಕ ಗುರುಗಳನ್ನು ಖುದ್ದಾಗಿ ಭೇಟಿ ಮಾಡಿ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಬಹುದು. ಗುರುಗಳಿಗೆ ನಮ್ಮ ಶಕ್ತಿಯಾನುಸಾರವಾಗಿ ಹೂಗಳು, ಹಣ್ಣುಗಳು, ಹೊಸ ವಸ್ತ್ರ ಅಥವಾ ಧಾನ್ಯಗಳನ್ನು ಭಕ್ತಿಪೂರ್ವಕವಾಗಿ ಗುರು ಕಾಣಿಕೆಯಾಗಿ ನೀಡಬಹುದು. ನಮ್ಮಲ್ಲಿನ ಅಹಂಕಾರವನ್ನು ಗುರುವಿನ ಚರಣಗಳಲ್ಲಿ ಸಮರ್ಪಿಸುವುದರ ಸಂಕೇತವೇ ಗುರುದಕ್ಷಿಣೆ. ಈ ದಿನ ಓಂ ನಮೋ ಗುರುಭ್ಯೋ ನಮಃ ಅಥವಾ ಓಂ ನಮೋ ಭಗವತೆ ದತ್ತಾತ್ರೇಯಾಯ ಎಂಬ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಜಪಿಸಬೇಕು. ಗುರುಚರಿತ್ರೆ, ಸಾಯಿ ಸಚ್ಚರಿತೆ ಅಥವಾ ಭಗವದ್ಗೀತೆಯ ಅಧ್ಯಾಯಗಳನ್ನು ಈ ದಿನ ಪಠಣ ಮಾಡಬೇಕು. ಅನಾಥಾಶ್ರಮಗಳಿಗೆ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪುಸ್ತಕ ಅಥವಾ ಹಣದ ಸಹಾಯವನ್ನು ಮಾಡುವುದು ಈ ದಿನದ ಪುಣ್ಯವನ್ನು ಹೆಚ್ಚಾಗಿಸುತ್ತದೆ. ಗುರುಪೌರ್ಣಿಮೆಯ ಪವಿತ್ರ ದಿನದಂದು ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವುದು ಅತ್ಯಂತ ಶ್ರೇಷ್ಠ ಮತ್ತು ಸೌಭಾಗ್ಯದಾಯಕ. ಜ್ಞಾನದಾತ ಗುರುವಿನ ಅನುಗ್ರಹದಿಂದ ಮಗುವಿನ ಶಿಕ್ಷಣ ಜೀವನ ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗಿ ಸಾಗಲು ಈ ದಿನ ಅತ್ಯಂತ ಸೂಕ್ತವಾಗಿರುವಂತಹ ಕಾಲವಾಗಿರುತ್ತದೆ. ಗುರುಪೌರ್ಣಿಮೆ ಆಚರಣೆಯ ದಿವ್ಯ ಫಲಗಳು. ಗುರುಪೌರ್ಣಿಮೆಯ ದಿನ ಗುರುಪೂಜೆ ಮಾಡುವುದರಿಂದ ಗುರುವಿನ ಅನುಗ್ರಹ ಉಂಟಾಗಿ ಅಜ್ಞಾನದ ಕತ್ತಲೆಯೆಲ್ಲ ದೂರವಾಗಿ ಬುದ್ಧಿಶಕ್ತಿ ಮತ್ತು ಜ್ಞಾನದ ವಿಕಾಸವಾಗುತ್ತದೆ. ನವಗ್ರಹಗಳಲ್ಲಿ ಬೃಹಸ್ಪತಿಯನ್ನು ಜ್ಞಾನ, ಸಂಪತ್ತು, ಸಂತಾನ ಮತ್ತು ಭಾಗ್ಯಕಾರಕ ಎನ್ನಲಾಗುತ್ತದೆ. ಜಾತಕದಲ್ಲಿ ಗುರುಗ್ರಹ ದುರ್ಬಲನಾಗಿದ್ದರೆ ಆರ್ಥಿಕ ಸಮಸ್ಯೆ, ಮದುವೆಯಲ್ಲಿ ವಿಳಂಬ ಮತ್ತು ಗೌರವದ ಕೊರತೆ ಉಂಟಾಗಬಹುದು. ಗುರುಪೌರ್ಣಿಮೆಯ ದಿನ ಗುರುಪೂಜೆ ಮಾಡುವುದರಿಂದ ಗುರುದೋಷಗಳೆಲ್ಲ ನಿವಾರಣೆಯಾಗಿ ಭಾಗ್ಯೋದಯವಾಗುತ್ತದೆ. ನಮ್ಮ ಬೆಳವಣಿಗೆಗೆ ಕಾರಣಕರ್ತರಾದ ಗುರುಗಳಿಗೆ ಗುರುಪೌರ್ಣಿಮೆಯ ದಿನ ಕೃತಜ್ಞತೆಯನ್ನು ಸಲ್ಲಿಸುವುದರಿಂದ ನಾವು ಋಷಿಯ ಋಣ ಮತ್ತು ಗುರು ಋಣದಿಂದ ಮುಕ್ತರಾಗಬಹುದು. ವಿದ್ಯಾರ್ಥಿಗಳು ಗುರುಪೌರ್ಣಿಮೆಯ ದಿನ ಗುರುಗಳನ್ನು ಪೂಜಿಸುವುದರಿಂದ ಜ್ಞಾಪಕ ಶಕ್ತಿ, ವಿವೇಕ, ವಿನಯ ಮತ್ತು ವಿದ್ಯಾಗ್ರಹಣ ಶಕ್ತಿ ವೃದ್ಧಿಯಾಗುತ್ತದೆ. ಆತ್ಮೀಯರೇ,
ಗುರುಪೌರ್ಣಿಮೆಯ ಕುರಿತಾಗಿ ಸಮಗ್ರ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.